Hello students, today I am discussing about the new chapter General Solution of Trigonometric Equations. ನಿಮ್ಮಲ್ಲೇ NCERT ಒಳಗೆ ಏನದಲ್ಲ ಓನ್ಲಿ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅದ. ಇದು ಆಕ್ಚುಲಿ ಇರೋದು ಜನರಲ್ ಸೊಲ್ಯೂಷನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಗೊತ್ತಿರಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವುದು? 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇವೆಲ್ಲ ಗೊತ್ತಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗಲ್ಲ. ಒಂದು ಎರಡನೇ ಸಮ್. ಇಲ್ಲಿ ಮೂರು ಫಾರ್ಮುಲಾ ನೆನಪಿಟ್ರೆ ಮುಗಿದೋಗ್ತಿ ಈ ಚಾಪ್ಟರ್. ಫಾರ್ಮುಲಾ ಗೊತ್ತಾಗಲ್ಲ ಯಾವುದು? ಈ ಮೂರು ಫಾರ್ಮುಲಾ ಸೈನ್ ಯಾವ ಬರ್ತಾವು? ಸೈನದೊಂದು ಬರ್ತದೆ, ಕಾಸದೊಂದು ಬರ್ತದೆ, ಒಂದು ಟ್ಯಾನ್ ಬರ್ತದೆ. ಈ ಮೂರು ಫಾರ್ಮುಲಾ ಬರ್ತಾವೆ. ಮತ್ತು ಉಳಿದ ಕಾಸ್ ಬರಲ್ಲ ಅಂದ್ರೆ ಸರ ಸೈನ್ ಬರಲ್ಲ, ಬಟ್ ಕನ್ವರ್ಟ್ ಮಾಡ್ತೀವಿ, ಅಲ್ಲಿ ಬರ್ತಾವೆ ಬಟ್ ಕನ್ವರ್ಟ್ ಮಾಡ್ಕೋತ ಹೋಗ್ತೀವಿ. ಇರೋದೇ ನಮ್ದು ಮೂರೇ ಫಾರ್ಮುಲಾ, ಸೈನ್ ಯಾವುದು? ಸೈನು, ಕಾಸ್, ಟ್ಯಾನ್. ನಿಮ್ಗೆ ಗೊತ್ತಾಗ್ತಿರದ ಯಾಕೆ ಹೇಳಿ? ಸೈನ್ ಗೊತ್ತಾತಂದ್ರೆ ಕೋಸಕ್ ಗೊತ್ತಾದಂಗೆ, ಯಾಕೆ ಸೈನ್ ರೆಸಿಪ್ರಿಕಲ್. ಕಾಸ್ ಗೊತ್ತಾತಂದ್ರೆ ಕೋಸಕ್ ಗೊತ್ತಾದಂಗೆ, ಟ್ಯಾನ್ ಗೊತ್ತಾದಂದ್ರೆ ಕಾಟ್ ಗೊತ್ತಾದಂಗೆ, ಅಂದ್ರೆ ರೆಸಿಪ್ರಿಕಲ್ ವ್ಯಾಲ್ಯೂಸ್. ಕ್ಲಿಯರ್ ಆಗ್ತೈತಿ ಕಾನ್ಸೆಪ್ಟ್? ಈಗ ಈ ಫಾರ್ಮ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವಿಲ್ಲಿ? an equation involving trigonometric functions of a real variable x ಅಥವಾ theta ಅಂತ ಯೂಸ್ ಮಾಡ್ತೀವಿ. ಸೊ ವೇರಿಯಬಲ್ ಆಫ್ x ಇರಬಹುದು, theta ಇರಬಹುದು. ಅರ್ಥ ಆಯ್ತಾ? ಕ್ಲಿಯರ್ ಆಗತೈತಿ? x ಈಸ್ ಕಾಲ್ಡ್ ಏನದ? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂತ ಯೂಸ್ ಮಾಡ್ತೀವಿ. ಏನದ? ಇನ್ನ ಮಾತಾಡ್ರಿ, an equation involving trigonometric functions of real variable x or theta is called a trigonometric equations. The value of x which satisfy the equation is called ಏನದಲ್ಲ? ಸೊಲ್ಯೂಷನ್ ಅಂತೀವಿ. ಅಂದ್ರೆ ಏನದಲ್ಲ? ಫಸ್ಟ್ ಏನದ? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಇನ್ವಾಲ್ವಿಂಗ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ x ವೇರಿಯಬಲ್ ಅದೇನದಲ್ಲ ಅಥವಾ ಥೀಟಾ ವೇರಿಯಬಲ್ ಅದೇನದ ಕಂಡೀಷನ್ಸ್ ಏನಾಗ್ತದ? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಆಗ್ತದ. ಆ ಈಕ್ವೇಷನ್ಸ್ ಆದ್ಮೇಲೆ ದ ವ್ಯಾಲ್ಯೂ ಆಫ್ ಎಕ್ಸ್ ಆರ್ ಥೀಟಾ, ಎಕ್ಸ್ ಆರ್ ಆಗಿರ್ಬೋದು ಆರ್ ಥೀಟಾ ಆಗಿರ್ಬೋದು, ಹೆಂಗಿರ್ಬೇಕು? ಸಟಿಸ್ಫೈ ಆಯ್ತಂದ್ರೆ ಆ ಸೊಲ್ಯೂಷನ್ ಏನಂತೀವಿ? ಈಸ್ ಕಾಲ್ಡ್ ಸೊಲ್ಯೂಷನ್ ಅಂತ ಯೂಸ್ ಮಾಡ್ತೀವಿ. ಸಟಿಸ್ಫೈ ಆಯ್ತಂದ್ರೆ ಸೊಲ್ಯೂಷನ್ಸ್ ಅಂತ ಯೂಸ್ ಮಾಡ್ತೀವಿ. ಒಂದು ತಿಳ್ಕೊಡ್ರಿ, ಜನರಲ್ ಸೊಲ್ಯೂಷನ್ ಅಂತ ಅಂದ್ರೆ ಆನ್ಸರ್ ಜನರಲ್ ಆಗಿ ಬರ್ತದೆ. ಅಬ್ಸರ್ವ್ ಮಾಡ್ರಿ, ಜನರಲ್ ಸೊಲ್ಯೂಷನ್ಸ್ ಅಂತ ಅದ. ಈಗ ಅಬ್ಸರ್ವ್ ಮಾಡ್ರಿ, ಎ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಹ್ಯಾಸ್ ಇನ್ಫೈನೈಟ್ ನಂಬರ್ಸ್ ಆಫ್ ಸೊಲ್ಯೂಷನ್ಸ್. ಎ ಸಿಂಗಲ್ expression which represents all these infinite solutions is called the general solution of the trigonometric equations ಅಂತ ಯೂಸ್ ಮಾಡ್ತೀವಿ. ಏನದ? trigonometric equations has infinite numbers. observe ಮಾಡಿ, infinite ಅಲ್ಲ, 1 2 3 so on, infinite numbers. ಯಾವುದು? solutions a single expression which represents all these infinite solutions is called the solution of the trigonometric equations ಅಂತ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಒಂದು ಹೆಡ್ಡಿಂಗ್ ಏನದ? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂತ ಹೆಡ್ಡಿಂಗ್. ಒಂದು ಟೇಬಲ್, ಸೆಕೆಂಡ್ ಟೇಬಲ್ ಜನರಲ್ ಸೊಲ್ಯೂಷನ್ಸ್ ಅದ. ಅಬ್ಸರ್ವ್ ಮಾಡಿ, sin x sin alpha ಅಥವಾ sin theta sin alpha ಅಂತ ತಗೋಬಹುದು. ಯಾವ್ದು ಬೇಕಾದ ತಗೋಬಹುದು. ಅದಕ್ಕೆ x or theta ಅಂತ ಹೇಳಿದ್ರೆ ಮೆನ್ಷನ್ ಮಾಡಿ. ಅಬ್ಸರ್ವ್ ಮಾಡಿ, ವೇರಿಯಬಲ್ಸ್. ಈ sin x sin alpha ಫಾರ್ಮುಲಾ ಇರದ x n pi plus minus 1 n into alpha ಅಂತ ಅದ. ನೀವು ಏನ್ ಕಂಡು ಹಿಡಿದ ಅಲ್ಫಾನ ಕಂಡು ಹಿಡಿಬೇಕು. ಅಲ್ಫಾ ವ್ಯಾಲ್ಯೂ ಕಂಡು ಹಿಡಿದ್ರೆ ಇದೆ ಅಲ್ಫಾ ಈ ವ್ಯಾಲ್ಯೂ ತುಂಬ್ತೀವಿ. ಅಲ್ಫಾ ಯಾವ ಬರ್ತಾವು? π/3 ಆಗಿರ್ಬೋದು, 5π/3 ಆಗಿರ್ಬೋದು, 6π/3 ಆಗಿರ್ಬೋದು, -π/3 ಆಗಿರ್ಬೋದು. ಈ ತರ ಬರ್ತಿರ್ತದೆ ಯಾವುದು? ಅಲ್ಫಾ ವ್ಯಾಲ್ಯೂ. ಅದೇ ತರ ಸೆಕೆಂಡ್ ಫಾರ್ಮುಲಾ cos x cos alpha ಅದ. ಏನದ ಫಾರ್ಮುಲಾ? x 2n pi plus or minus alpha. ಇನ್ನೊಂದು ಬರೀತಾರ ಒಂದೊಂದು ಬುಕ್ದಲ್ಲಿ, ಟೆಕ್ಸ್ಟ್ ಬುಕ್ದಲ್ಲಿ 2n plus 1 alpha divided by 2 ಅಂತ ಬರೀತಾರ. ಅದನ್ನು ಬರೋದು ಕರೆಕ್ಟೇ. ಒಂದೊಂದು ಬುಕ್ಕಲ್ಲಿ ಹಣ ಥರನೂ ಕೊಟ್ಟಿರ್ತಾರೆ, ಬಟ್ ನಾವು ಎನ್ಸಿದ್ರು ಈ ಥರ ಅದೇ ಯಾರತಿ. ಇನ್ನು ನೆಕ್ಸ್ಟ್ ಈ tan x tan alpha. tan x tan alpha ಏನದ? x n pi plus alpha. ಅಬ್ಸರ್ವ್ ಮಾಡಿ, ಇಲ್ಲಿ 2 ಅಷ್ಟದ, ಪ್ಲಸ್ ಆರ್ ಮೈನಸ್ ಅದ. ಅವು ಎರಡು ಇರಲಿಲ್ಲ ಅಂದ್ರೆ ಟ್ಯಾನ್ ಫಾರ್ಮುಲಾ.
ಈ ಮೂರು ಫಾರ್ಮುಲಾ ಏನದಲ್ಲ ನೆನ್ಪಿಡ್ಬೇಕಾಗ್ತದ. ಈ ಮೂರು ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಯಾಕಂದ್ರೆ ಈ ಜನರಲ್ ಸೊಲ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಒಳಗ ಒಂದು ಕಂಪಲ್ಸರಿ ಕೇಳ್ತಾನ. 2 ಮಾರ್ಕ್ಸ್ ಆರ್ 1 ಮಾರ್ಕ್ಸ್ ಏನು 1 ಆರ್ 2 ಮಾರ್ಕ್ಸ್ ಅಷ್ಟೇ ಗೊತ್ತಿರುತ್ತೆ. ಯಾವ 3 ಬೀಳಲ್ಲ 5 ಕೇಳಲ್ಲ. ಓನ್ಲಿ 1 ಅಥವಾ 2 ಮಾರ್ಕ್ಸ್ ಕೇಳ್ತಾನೆ. ಎರಡದ 1 ಆರ್ 2 ಮಾರ್ಕ್ಸ್. ಸೊ ಈ ಪ್ರಾಬ್ಲಮ್ ಗೊತ್ತಾಗಬೇಕಾದ್ರೆ ಈ ಮೂರು ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಬರ್ತದ ಸಾಲ್ವ್ ಮಾಡಕ, ಇಲ್ಲಾಂದ್ರೆ ಬರಲ್ಲ. ಯಾವುದು ಜನರಲ್ ಸೊಲ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್. ಯಾರಾದದಿ ಕಾನ್ಸೆಪ್ಟ್ ಕಾಸುದ್ದು ಬೇಕಾದ್ರೆ ಒಂದು ಬುಕ್ಕಲ್ಲಿ ಏನ್ ಮಾಡಿದ್ರೆ 2n ಪೈ ಪ್ಲಸ್ ಆರ್ ಮೈನಸ್ ಅಲ್ಫಾ ಕೊಟ್ಟಾನ. ಒಂದು ಬುಕ್ಕಲ್ಲಿ x ಬ್ರಾಕೆಟ್ ಅಲ್ಲಿ 2n ಪ್ಲಸ್ ಯಾವುದು 1 ಅಲ್ಫಾ ಅಂತ ಕೊಟ್ಟಾನ. ಡಿವೈಡೆಡ್ ಬೈ 2 ಅಂತ ಕೊಟ್ಟಿದ್ದಾನೆ ಅಲ್ಲಿ. ಯಾವುದು ಒಂದೊಂದು ಬುಕ್ಕದಲ್ಲಿ ಯಾವ್ದು ಬೇಕಾದ ಕಂಡೀಷನ್ಸ್ ಇರ್ತಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ತರ ಏನಲ್ಲ ಸ್ವಲ್ಪ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಬರೀತೀವಿ. ಒಂದು ಬುಕ್ಕಲ್ಲಿ ಅಂದ್ರೆ NCERT ಒಳಗೆ ಅಲ್ಫಾ ಇದ್ದಲ್ಲಿ y ತಗೊಂಡ್ರೆ ಅಷ್ಟೇ. ನಾನು ಅಲ್ಫಾ ತಗೊಂಡ್ರೆ ಯಾಕಂದ್ರೆ ನಿಮ್ಗೆ ಅಲ್ಫಾ ಅಂದ್ರೆ ಇಲ್ಲಿ ಗೊತ್ತಾಗಲಿ ಅನ್ನೋಸ್ಕರ. ಸೊ ಇಲ್ಲಿ ಅಲ್ಫಾನ ಕಂಡು ಹಿಡಿದಿರ್ತೀರ ಅಂದ್ರೆ ಇಲ್ಲಿ ಅಲ್ಫಾನ ಕೊಟ್ಟಿನಿ. ಅದಕ್ಕೆ ಇಲ್ಲಿ ನಮ್ಮ NCERT ಒಳಗೆ y ಅಂತದ y ಬದ್ಲಿ ಇಲ್ಲಿ ಅಲ್ಫಾ ಅಂತ ತಗೊಂಡ್ರೆ ಅಷ್ಟೇ, ಮತ್ತೇನಿಲ್ಲ, ಚೇಂಜಸ್ ಏನಿಲ್ಲ. ನೀವು ಅಲ್ಫಾರ ತಗೊಳ್ರಿ y ತಗೊಳ್ರಿ, ನೀವು ಹೆಂಗ ಅನುಕೂಲ ಆಗ್ತದ ಅದ. ಬಟ್ ಆನ್ಸರ್ಸ್ ಹೆಂಗದ ಅಂದ್ರೆ ಜನರಲ್ ಸೊಲ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದ್ರೆ ಜನರಲ್ ಆಗಿ ಬರ್ತಾವೆ. ಜನರಲ್ ಆಗಿ ಬರ್ತಾವ ಅಂದ್ರೆ ಹೆಂಗ ಇವು ಮೂರು ಫಾರ್ಮುಲಾ ಯೂಸ್ ಮಾಡಿದ್ರೆ ಮಾತ್ರ ಬರ್ತದೆ, ಇಲ್ಲ ಬರಲ್ಲ. ಅರ್ಥ ಆಯ್ತ್ರಿ? ಈ ಪ್ರಾಬ್ಲಮ್ ಈ ಥಿಯರಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಈ ಮೂರು ಫಾರ್ಮುಲಾ ಯೂಸ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಅದು ಎಕ್ಸರ್ಸೈಸ್ 3.4. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಏನ್ ಮಾಡೋಣ, ಸಾಲ್ವ್ ಮಾಡೋಣ. ಯಾವುದು ಎಕ್ಸರ್ಸೈಸ್ 3.4. ಸ್ಟೂಡೆಂಟ್ಸ್, ಎಕ್ಸರ್ಸೈಸ್ 3.1 ಒಳಗಿನ ಅನ್ನೋಕ್ಕಿಂತ ಇಲ್ಲೇ ಸಾಲ್ವ್ ಇರುವಂತ ಪ್ರಾಬ್ಲಮ್ ಏನದ. ಫಸ್ಟ್ ಒನ್ ಸಾಲ್ವ್ x cos x = 1/2 ಅದ. ಅಬ್ಸರ್ವ್ ಮಾಡಿ, ಸಾಲ್ವ್ ಅಂತ ಕೊಡ್ತಾನೆ. ಯಾವುದು ಯಾವುದೇ ಜನರಲ್ ಸೊಲ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಅಂತ ಕೊಡ್ತಾನೆ. ಸಾಲ್ವ್ ಅಂತ ಕೊಟ್ಟನಂದ್ರೆ ಏನ, ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಫಾರ್ಮುಲಾ ಅದ ಮೂರು ನೆನಪಾಗಬೇಕು. ಯಾವುದು ಸೈನ್, ಕಾಸ್, ಟ್ಯಾನ್, ಈ ಮೂರು ನೆನಪಿಡ್ಬೇಕು. ಈ ಮೂರು ನೆನಪಾದ್ರೆ ಇಲ್ಲೇ ಫಸ್ಟ್ ನೋಡಿ ಪ್ರೂಫ್. ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಪ್ರೂಫ್ ಏನದ ಕೊಟ್ಟಿರುವಂತ ಫಸ್ಟ್ cos x = 1/2. ನಾ ಹೇಳಿದ ಅವಾಗ ನಿಮಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ಅರ್ಥ ಆಗ್ತದ, ಇಲ್ಲಾಂದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತೇನೆ ನಿಮಗೆ. ಯಾವುದು 30 ಡಿಗ್ರಿ ಆಗಿರ್ಬೋದು, 40 ಡಿಗ್ರಿ, 5 ಡಿಗ್ರಿ ಆಗ್ಬೋದು, 60 ಡಿಗ್ರಿ ಆಗಿರ್ಬೋದು, ಯಾವುದು 90 ಡಿಗ್ರಿ ಆಗಿರ್ಬೋದು. ಇವು ಮಾತ್ರ ಗೊತ್ತಿದ್ರೆ ನಿಮ್ಗೆ ವ್ಯಾಲ್ಯೂ ಬರೀಲಿಕ್ಕೆ ಅನುಕೂಲ ಆಗ್ತದ. ಇಲ್ಲ ಅಂದ್ರೆ ಅಲೈಡ್ ಆಂಗಲ್ಸ್ ಗೊತ್ತಿರಬೇಕು, ಸ್ವಲ್ಪ ಅಲೈಡ್ ಆಂಗಲ್ಸ್ ಮಾಹಿತಿ ಗೊತ್ತಿರಬೇಕು. ಈಗ ಅಬ್ಸರ್ವ್ ಮಾಡಿ, cos x = cos π/3. ಓಕೆ, cos 60 ವ್ಯಾಲ್ಯೂ ಹೌದಾ, cos π/3. ಸೊ cos π/3 ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ನಿಮ್ಗೆ ಸಾಲ್ವ್ ಮಾಡಕ್ಕಾಗ್ತದ, ಇಲ್ಲ ಸಾಲ್ವ್ ಮಾಡಕ್ಕಾಗಲ್ಲ. ಈಗ ಒಂದು ಫಾರ್ಮುಲಾ ಬಂತು ನೋಡ್ರಿ. ಯಾವುದು cos x = cos ಆಲ್ಫಾ. ಇದು ಆಲ್ಫಾ ಅಂತಂದ್ರೆ ಏನಾಗಬಹುದು, π/3. ಓಕೆ, ಫಾರ್ಮುಲಾ ಹೇಳಿದ್ರಿ ನಮ್ಮ ಫಾರ್ಮುಲಾ cos x = cos ಆಲ್ಫಾ ಇತ್ತಂದ್ರೆ ಏನದ, x = 2n π ± ಆಲ್ಫಾ. ಓಕೆ, ಹಾಗಾದ್ರೆ ಏನಾಗ್ತದೆ ನೋಡ್ರಿ, cos x = cos π/3 ಅಂದ್ರೆ x = ಏನದ 2n π ± ಆಲ್ಫಾ. ಆಲ್ಫಾ ಅಂತಂದ್ರೆ ಏನು ನೋಡ್ರಿ, ಆಲ್ಫಾ ಅಂದ್ರೆ π/3. ಹೌದು, ಇಷ್ಟೇ ಆನ್ಸರ್. ಇವು ಈ ತರ ಕೇಳಿದ್ರೆ 1 ಮಾರ್ಕ್ಸ್ ಬರ್ತಾವೆ. 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ. ಯಾವುದು ಈ ತರ ಸಾಲ್ ಸೈನ್ ಅರ ಕೇಳ್ಬೋದು, ಕಾಸ್ ಅರ ಕೇಳ್ಬೋದು, ಟ್ಯಾನ್ ಅರ ಕೇಳ್ಬೋದು. ಕ್ಲಿಯರ್ ಆಗುತ್ತೆ ಈ ಕಾನ್ಸೆಪ್ಟ್ ಎಲ್ಲ. ಈಗ ಯಾವುದು ಈ ತರ ಏನು ಮಾಡ್ತಾವಲ್ಲ ಇವು 1 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಎಲ್ಲ. 1 ಮಾರ್ಕ್ಸ್ ಕ್ಲಿಯರ್ ಆಗ್ತದ್ರಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಹೇಳಿದ ಅಬ್ಸರ್ವ್ ಮಾಡ್ರಿ. ಪ್ರೂಫ್ ಸ್ವಲ್ಪ ಅಬ್ಸರ್ವ್ ಏನದ, tan 2x ಅದ ಮೈನಸ್ cot x + π/3 ಅದ. ನಿಮಗೆ ಗೊತ್ತಿರಬೇಕು
ಟ್ಯಾನ್ ಎಕ್ಸ್ ಟ್ಯಾನ್ 2x ಇರಲಿ ಟ್ಯಾನ್ 3x ಇರಲಿ ಟ್ಯಾನ್ 4x ಇರಲಿ ಬಟ್ ನಿಮಗೆ ಟ್ಯಾನ್ ಫಾರ್ಮುಲಾ ಗೊತ್ತಿರ್ಬೇಕು ಮೊದಲು ಅದು ಎಷ್ಟೇ ಇರಲಿ ಟ್ಯಾನ್ ಫಂಕ್ಷನ್ ಇತ್ತಂದ್ರೆ ಟ್ಯಾನ್ ಗೊತ್ತಿರ್ಬೇಕು ಸೈನ್ ಇತ್ತು ಸೈನ್ ಗೊತ್ತಿರ್ಬೇಕು ಕಾಸ್ ಇತ್ತು ಕಾಸ್ ಗೊತ್ತಿರ್ಬೇಕು ಈಗ ಫಸ್ಟ್ ನಾನು ಅಬ್ಸರ್ವ್ ಮಾಡಿ ನನಗೆ ಒಂದು ಫಾರ್ಮುಲಾ ಯೂಸ್ ಮಾಡ್ತಾರೆ ಕೇರ್ಫುಲ್ ನೋಡಿ ಸೊ ಟ್ಯಾನ್ ಪೈ ಬೈ 2 ಪ್ಲಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಕಾಟ್ ಎಕ್ಸ್ ಬರಿಬೋದಾ ಯಾಕಂದ್ರೆ ಬಿಕಾಸ್ ಸೆಕೆಂಡ್ ಕ್ವಾಡ್ರಂಟ್ ಟ್ಯಾನ್ ಇಸ್ ನೆಗೆಟಿವ್ ಬಟ್ 90 ಇದ್ರಲ್ಲಿ ಸೈನ್ ಚೇಂಜಸ್ ಆಗ್ತದೆ ಅದನ್ನ ನಾನು ಹಿಂಗೆ ಬರೀತೀನಿ ಸ್ವಲ್ಪ ಕೇರ್ಫುಲ್ ಮೈನಸ್ 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 ಕಾಟ್ ಅಬ್ಸರ್ವ್ ಮಾಡಿ ಎಕ್ಸ್ ಅಂತಂದ್ರೆ ಎಕ್ಸ್ ಪ್ಲಸ್ ಪೈ ಬೈ 3 ಇಲ್ಲಿ ಅಬ್ಸರ್ವ್ ಮಾಡಿ ಟ್ಯಾನ್ ಪೈ ಬೈ 2 ಪ್ಲಸ್ ಎಕ್ಸ್ ಅಂದ್ರೆ ಏನು ಬರ್ತದೆ ಕಾಟ್ ಎಕ್ಸ್ ಅಬ್ಸರ್ವ್ ಮೈನಸ್ ಕಾಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಅಂದ್ರೆ ಏನು ಬರ್ತದೆ ಎಕ್ಸ್ ಪ್ಲಸ್ ಪೈ ಬರ್ತದೆ ಎಕ್ಸ್ ಪ್ಲಸ್ ಪೈ ಬೈ 3 ಅದನ್ನ ನಾವು ಏನು ಬರೀಬಹುದು ಈಗ ಸೊ tan 2x equal to ಏನದ ಮೈನಸ್ ಕಾಟ್ ಆಫ್ x ಪ್ಲಸ್ ಪೈ ಬೈ 3 ಅಂತ ಬರೀಬಹುದು ಸೊ tan ಏನದ ಪೈ ಬೈ 2 ಪ್ಲಸ್ x ಪ್ಲಸ್ ಪೈ ಬೈ 3 ಯಾಕೆ ನಾನು tan ದಾಗ ಕನ್ವರ್ಟ್ ಮಾಡಿದ್ರೆ ನನಗೆ tan ದಾಗ ಇರುವಂತ ಫಾರ್ಮುಲಾ ಯಾಕಂದ್ರೆ tan x tan alpha ಅದ ಅದಕ್ಕೆ ನಾನು cot ಇದ್ದದ tan ದಾಗ ಕನ್ವರ್ಟ್ ಮಾಡಬೇಕಂದ್ರೆ ಒಂದು 270 ಹೋಗಬೇಕು ಇಲ್ಲ 90 ಹೋಗಬೇಕು ಬಟ್ ನನಗೆ 90 ಯೂಸ್ ಮಾಡ್ತಾ ಇಲ್ಲ ಅರ್ಥ ಆಯ್ತಾ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್ ಈಗ ಸೊ ಅಬ್ಸರ್ವ್ ಮಾಡಿ tan 2x equal to tan of x का x 2 pi by 2 plus pi by 3 means LCM is 6 ಇಲ್ಲ 3 pi plus 2 pi ಅಂದ್ರೆ 5 pi ಅರ್ಥ ಆಯ್ತಾ LCM ಇಲ್ಲಿ ಬರ್ತದೆ ನೋಡಿ LCM pi by 2 plus pi by 3 equal to pi by 6 3 pi plus 2 pi equal to 5 pi by 6 ಆ ಫಾರ್ಮ್ ಬರ್ತದೆ ಈಗ ನೋಡ್ರಿ ಈ ಫಾರ್ಮುಲಾ ಬಂತ ನೋಡ್ರಿ ಈಗ tan ಅಬ್ಸರ್ವ್ ಮಾಡ್ರಿ tan x equal to tan alpha ಫಾರ್ಮುಲಾ ಏನದ ನೋಡ್ರಿ ನಮ್ದು tan x equal to tan alpha equal to implies x equal to n pi plus alpha ಅಂತ ಇದರ ಫಾರ್ಮುಲಾ ಇಲ್ಲ x ಅಂತಂದ್ರೆ ಏನದ 2x tan x plus ಅಂದ್ರೆ ಇಲ್ಲಿ x ಅಂದ್ರೆ ಏನದ 2x so 2x equal to ಏನದ ಅಬ್ಸರ್ವ್ ಮಾಡಿ n pi plus alpha ಅಂತಂದ್ರೆ ಟೋಟಲ್ alpha ಏನಾಗ್ತದೆ x plus 5 pi divided by 6 ಇನ್ನ ಮುಗಿದಲ್ರಿ ಸ ಏನದ ಈ x ಕಡೆ ಬಂತಂದ್ರೆ x ಆಗ್ತದೆ ಅಂದ್ರೆ 2x minus x n pi plus 5 pi by 6 therefore x equal to n pi plus 5 pi by 6 therefore n is belongs to alpha so last answer so x equal to n pi plus 5 pi by 6 ಇಲ್ಲಿ ಅಬ್ಸರ್ವ್ ಮಾಡಿ x ನ ಈ ಕಡೆ ಹೋದ್ರೆ minus x 2x minus x ಅಂತಂದ್ರೆ 2x minus x x ಇಲ್ಲಿ ಏನಾಗ್ತದ n pi plus 5 pi by 6 n pi plus 5 pi by 6 ಕ್ಲಿಯರ್ ಆಗುತ್ತೆ ಈ ತರ ಏನದಲ್ಲ 1 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಇರುತ್ತೆ ಈ ತರ 2 ಮಾರ್ಕ್ಸ್ ಕೇಳ್ತಾರೆ ಯಾವುದು ಈ ತರ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಎಲ್ಲ ಇದೇ ತರನ ಪ್ರಾಬ್ಲಮ್ಸ್ ಅದ 1 ಮತ್ತು 2 ಮಾರ್ಕ್ಸ್ ಸ್ವಲ್ಪ ಮೂರು ಫಾರ್ಮುಲಾ ಗೊತ್ತಿರಬೇಕು ಯಾವುದು sin x equal to sin alpha equal to x into ಏನದ ಜನರಲ್ ಸೊಲ್ಯೂಷನ್ ಟೇಬಲ್ ಏನದ x equal to n pi plus minus 1 raised to n into alpha ಅದ ಎರಡನೇ ಫಾರ್ಮುಲಾ ಏನದ cos x equal to cos alpha x equal to 2n pi plus or minus alpha ಅಂತ ಥರ್ಡ್ ಫಾರ್ಮುಲಾ ಏನದ tan x equal to tan alpha x equal to ಏನದ n pi plus alpha ಅಂತದ ಯಾವುದು tan ಅದ ಈ ಮೂರು ಫಾರ್ಮುಲಾ ನೆನಪಿಡ್ರಿ ಸಾಕು ಯಾವುದು ಈ ಮೂರು ಫಾರ್ಮುಲಾ ಯೂಸ್ ಮಾಡ್ಕೋತ ಸಾಲ್ವ್ ಮಾಡ್ಕೋತ ಹೋಗ್ಬೋದು ಈಸಿ ಆಗಿ ಯಾರಾದ್ರಿ ಕಾನ್ಸೆಪ್ಟ್ ಸಿ ಫಸ್ಟ್ ನೋಡಿ
ಫಾರ್ಮುಲಾ ಅಡ್ಜಸ್ಟ್ ಆಗಬೇಕಾಗ್ತದೆ. ಎಸ್ ಪ್ಲಸ್ ಎಸ್ ಫಾರ್ಮುಲಾ. ಸಿಯರ್ ಸೊ ಪ್ರೂಫ್ LHS sin LHS ಅಂದ್ರೆ sin 2x. ಅಬ್ಸರ್ವ್ ಮಾಡಿ, sin 2x minus sin 4x plus sin 6x equal to 0. ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಹೈಯೆಸ್ಟ್ ಟರ್ಮ್ ಬರ್ಕೋತೀನಿ ಫಸ್ಟ್ sin 6x, ಲೋಯೆಸ್ಟ್ ಟರ್ಮ್ ಬರ್ಕೋತೀನಿ ನೆಕ್ಸ್ಟ್ ಮೈನಸ್ sin 4x equal to 0. See here s plus s formula. S plus s means 2s sin x plus sin y equal to 2 sin of x plus y by 2 into cos of x minus y by 2. E formula. Here 2 sin of 6x plus 2x by 2 into cos of 6x minus 2x by 2 minus sin 4x equal to 0 as it is. See here 2 sin 8x by 2 cos of 4x by 2 minus sin 4x equal to 0. See here 2 sin here 4x into cos means 2x minus sin 4x equal to 0. So taking common term sin 4x, here sin 4x common, 2 observe cos 2x minus 1 equal to 0. See here observe sin 4x equal to 0 one term, ಇನ್ನೊಂದು 2 cos 2x minus 1 equal to 0. See here observe ಮಾಡಿ, sin 4x equal to sin 0 value 0 now. Okay, ಅಂದ್ರೆ sin x sin alpha form da ಬಂತು ಅಂದ್ರೆ 4x equal to n pi plus minus 1 just to n alpha ಅಂದ್ರೆ 0 ಅಂದ್ರೆ 4x equal to n pi x equal to n pi by 4 answer. See next one, 2 cos 2x equal to 1 cos 2x equal to 1 by 2 cos 2x equal to cos pi by 3 cos x equal to cos alpha. See here cos x equal to cos alpha formula. Here 2x equal to 2n pi plus or minus pi by 2. Therefore x equal to e divided by 2 e to cancel out n pi plus or minus pi by 6. So last answer x equal to n pi plus pi by 6. Okay, thank you.